ಇನ್ನು ಇವತ್ತು ಚಂದ್ರಗ್ರಹಣ ಇರೋದ್ರಿಂದ ಮೈಲಾರ ಮಲ್ಲಣ್ಣ ದೇವರ ದರ್ಶನವನ್ನ ಕೂಡ ಬಂದ್ ಮಾಡಲಾಗಿದೆ. ಮೈಲಾರ ಮಲ್ಲಣ್ಣ ದೇವಸ್ಥಾನದ ಗರ್ಭಗುಡಿಗೆ ಬೀಗ ಹಾಕಿದ್ದಾರೆ. ದೇವಸ್ಥಾನ ಬಂದ್ ಹಿನ್ನೆಲೆ ಭಕ್ತರ ಸಂಖ್ಯೆ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತಿದೆ. ದೇವಸ್ಥಾನ ಬಂದ್ ಆಗಿದೆ ಗ್ರಹಣ ಇರೋದ್ರಿಂದ, ಹಾಗಾಗಿ ಭಕ್ತರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಈಗ ಆಲ್ರೆಡಿ ಗರ್ಭಗುಡಿಯಲ್ಲಿರುವಂತಹ ವಿಗ್ರಹಕ್ಕೆ ಅಥವಾ ಮೂರ್ತಿಗೆ ಬಿಳಿ ವಸ್ತ್ರದಿಂದ ಮುಚ್ಚಿದ್ದಾರೆ. ಭಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. ಹೊರಗಡೆ ನಿಂತ್ಕೊಂಡೇ ದೇವರ ದರ್ಶನವನ್ನ ಭಕ್ತರು ಪಡಿತಾ ಇದ್ದಾರೆ. ಬಾಗಿಲು ಹಾಕಿದ್ರಿಂದ ದೇವರ ದರ್ಶನ ಸಿಗದೆ ಕೆಲವರು ನಿರಾಸೆ ಆಗ್ತಾ ಇದ್ದಾರೆ. ನೋಡಿ, ಮುಂಭಾಗ ಇರುವಂತಹ ನಂದಿ ವಿಗ್ರಹ ಇದು. ಯಾವಾಗಲೂ ಈಶ್ವರನ ಮುಂಭಾಗ ನಂದಿ ಕೂತಿರ್ತಾನೆ. ನಂದಿ ವಿಗ್ರಹಕ್ಕೂ ಸೇರಿದಂತೆ ಒಳಗಿರುವಂತಹ ವಿಗ್ರಹವನ್ನ ಮೈಲಾರ ಮಲ್ಲಪ್ಪ ಅಂದ್ರೆ ಈಶ್ವರನ್ನೇ, ಶಿವನ ಇನ್ನೊಂದು ರೂಪ, ಆತನನ್ನು ಕೂಡ ಬಿಳಿ ಬಟ್ಟೆಯಿಂದ ಕವರ್ ಮಾಡಲಾಗಿದೆ. ಮತ್ತು ಇದರ ಜೊತೆಗೆ ದರ್ಬೆಯ ಕಡ್ಡಿಯನ್ನ ಕೂಡ ಹಾಕಿರ್ತಾರೆ. ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಗರ್ಭಗುಡಿಯನ್ನ ತಾಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಭದ್ರತೆ ಅಲ್ಲ, ಇದು ಒಂದು ರೀತಿ ದೇವರನ್ನ ಮತ್ತು ಗರ್ಭಗುಡಿಯನ್ನ ದೇವಸ್ಥಾನವನ್ನ ಕಾಪಾಡಿಕೊಳ್ಳುವ ಸಂಪ್ರದಾಯದ ಒಂದು ವಿಧ. ಗ್ರಹಣದ ಸಂದರ್ಭದಲ್ಲಿ ಅದನ್ನ ಈ ಭಾಗದಲ್ಲಿ ಮಾಡಿರೋದು ಗಮನಿಸ್ತಾ ಇದ್ದೀರಿ. ಬೀದರ್ನ ಖಾನಾಪುರ ಬಿಳಿ ವಸ್ತ್ರದಿಂದ ಅಥವಾ ಶ್ವೇತವರ್ಣದ ವಸ್ತ್ರದಿಂದ ಗರ್ಭಗುಡಿಯಲ್ಲಿರುವಂತಹ ವಿಗ್ರಹ ಮತ್ತು ಮುಂಭಾಗ ಇರುವಂತಹ ನಂದಿ ಇಬ್ಬರನ್ನೂ ಕೂಡ ಮುಚ್ಚಲಾಗಿದೆ. ಇನ್ನು ಶಿವಯ್ಯ ಬೀದರ್ನಿಂದ ಹೆಚ್ಚಿನ ಡೀಟೇಲ್ಸ್ ನನ್ನ ಕಲಿಗೆ ಕೊಡ್ತಾರೆ. ಶಿವಯ್ಯ, ಈ ಮೈಲಾರ ಮಲ್ಲಪ್ಪ ದೇವಸ್ಥಾನ ಸೇರಿದಂತೆ ಇನ್ನು ಎಷ್ಟು ದೇವಸ್ಥಾನಗಳು ಈಗ ಆಲ್ರೆಡಿ ಬಂದ್ ಆಗಿದೆ, ಏನಂತಾರೆ ಭಕ್ತರು, ಮತ್ತು ನಾಳೆ ಓಪನ್ ಆಗೋದು ಎಷ್ಟೊತ್ತಿಗೆ, ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ಚಂದ್ರಗ್ರಹಣ ಹಿನ್ನೆಲೆ ಈಗಾಗಲೇ ಏನು ಬೀದರ್ನ ಐತಿಹಾಸಿಕ ಪ್ರಮುಖ ದೇವಾಲಯವಾಗಿರುವಂತಹ ಧರಣಿ ನರಸಿಂಹ ದೇವಾಲಯ ಆಗಿರ್ಬೋದು, ಮತ್ತೆ ಸಿದ್ದೇಶ್ವರ ಹೊನ್ನಿಕೇರಿ ಸಿದ್ದೇಶ್ವರ ದೇಗುಲ ಆಗಿರ್ಬೋದು, ಮತ್ತೆ ಪ್ರಮುಖವಾಗಿ ಏನು ಮೈಲಾರ ಮಲ್ಲಣ್ಣ ದೇಗುಲ ಆಗಿರ್ಬೋದು, ಪ್ರಮುಖವಾಗಿ ಐತಿಹಾಸಿಕ ದೇಗುಲಗಳು ಎಲ್ಲವೂ ಕೂಡ ಮಧ್ಯಾಹ್ನ 12 ಗಂಟೆಯಿಂದನೇ ಈಗಾಗಲೇ ಏನು ಬಂದ್ ಆಗಿರುವಂತದ್ದು. ಅಂತಂದ್ರೆ ಭಕ್ತರ ಪ್ರವೇಶಕ್ಕೆ ಈಗಾಗಲೇ ನಿರ್ಬಂಧ ಕೂಡ ಮಾಡ್ಲಾಗಿರುವಂತದ್ದು. ಅಂತಂದ್ರೆ ಭಾಲ್ಕಿ ತಾಲೂಕಿನ ಖಾನಾಪುರ್ನ ಮೈಲಾರ ಮಲ್ಲೇಶ್ವರ ದೇವಸ್ಥಾನಕ್ಕೆ ಈಗಾಗಲೇ ಏನು ಬಿಳಿ ಬಟ್ಟೆ ಮೂಲಕ ಅಲ್ಲಿನ ಅರ್ಚಕರು ವಿಗ್ರಹವನ್ನ ಸಂಪೂರ್ಣವಾಗಿ ಅದನ್ನ ಮುಚ್ಚಿದ್ದಾರೆ. ಅಂತಂದ್ರೆ ಇಲ್ಲಿ ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿ ಮಹಾರಾಷ್ಟ್ರ ಮತ್ತು ತೆಲಂಗಾಣಕ್ಕೆ ಭಾನುವಾರ ದಿನದಿಂದ ಮೈಲಾರ ಮಲ್ಲೇಶ್ವರ ಒಂದು ದರ್ಶನಕ್ಕೆ ಸಾಕಷ್ಟು ಭಕ್ತಾದಿಗಳು ಕೂಡ ಬಂದಿದ್ರು. ಆ ವೇಳೆ ಏನು ಭಕ್ತಾದಿಗಳಿಗೆ ದರ್ಶನಕ್ಕೆ ಸ್ವಲ್ಪ ನಿರಾಸೆ ಕೂಡ ಆಗಿತ್ತು. ಈಗಾಗಲೇ ಏನು ಪ್ರಮುಖ ದೇವಸ್ಥಾನಗಳಾಗಿರುವಂತಹ ಎಲ್ಲವೂ ಕೂಡ ಬೀದರ್ನಲ್ಲಿ ಈಗಾಗಲೇ ಬಂದ್ ಆಗಿರುವಂತದ್ದು. ಅಂತಂದ್ರೆ ನಾಳೆ ಬೆಳಿಗ್ಗೆ 7 ಗಂಟೆಗೆ ಮತ್ತೆ ಎಲ್ಲ ದರ್ಶನಕ್ಕೆ ಭಕ್ತರಿಗೆ ಏನು ದೇವರ ದರ್ಶನಕ್ಕೆ ಮತ್ತೆ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಮಾಡ್ಲಾಗುತ್ತೆ ಅಂತ ಅರ್ಚಕರು ಕೂಡ ಮಾಹಿತಿಯನ್ನ ನೀಡುವಂತದ್ದು ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಇದು ಬೀದರ್ನ ಖಾನಾಪುರದಲ್ಲಿರುವ ಮೈಲಾರ ಮಲ್ಲಪ್ಪ ದೇಗುಲ. ಇದೇ ಮೈಲಾರ ಲಿಂಗೇಶ್ವರ ದೇಗುಲದಲ್ಲಿ ಸ್ವಲ್ಪ ವಿಭಿನ್ನ. ಅಲ್ಲಿ ಯಾವಾಗ್ಲೂ ಅಷ್ಟೇ ಗ್ರಹಣದ ಸಂದರ್ಭದಲ್ಲಿ ಎಲ್ಲಾ ದೇವಸ್ಥಾನಗಳನ್ನು ಬಾಗಿಲು ಹಾಕಿದ್ರೆ, ಮುಚ್ಚುವ ಕೆಲಸಗಳಾದ್ರೆ ಅಲ್ಲಿ ಹಾಗಿರಲ್ಲ. ಪ್ರತಿನಿತ್ಯದಂತೆ ಭಕ್ತರು ಹೋಗ್ಬೋದು, ಅದು ಗ್ರಹಣ ಇರ್ಲಿ ಬಿಡ್ಲಿ ಅಲ್ಲಿ ದೇವರ ದರ್ಶನ ಮಾಡ್ಕೊಂಡು ಬರ್ಬೋದು. ಅಲ್ಲೊಂದು ರೀತಿಯ ವಿಶೇಷತೆ. ಬಟ್ ಬೀದರ್ನಲ್ಲೂ ಕೂಡ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗಿದೆ ಗ್ರಹಣ ಇರೋದ್ರಿಂದ. ಅದೊಂದು ದೇವಸ್ಥಾನ ಅಲ್ಲ, ಹಲವು ದೇವಸ್ಥಾನಗಳನ್ನ ಹೀಗೆ. ಆಮೇಲೆ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲ ಗ್ರಹಣ ಬಿಟ್ಟಾದ ನಂತರ ದಿನಂಪ್ರತಿ ಬೆಳಗ್ಗೆ ಇನ್ನೆಷ್ಟೊತ್ತಿಗೆ ಬಂದು ದೇಗುಲವನ್ನ ಓಪನ್ ಮಾಡ್ತಾ ಇದ್ರು, ಅರ್ಚನೆ ಪೂಜೆ ಇರುತ್ತಲ್ಲ. ನಾಳೆ ಸ್ವಲ್ಪ ವಿಶೇಷವಾಗಿರುತ್ತೆ. ಗ್ರಹಣ ಬಿಟ್ಟ ನಂತರ ವಿಶೇಷ ಪೂಜೆಗಳನ್ನ, ಹೋಮ ಹವನಗಳನ್ನ, ಅಭಿಷೇಕಗಳನ್ನ ಮಾಡಲಾಗುತ್ತೆ. ಏನಾದರೂ ಸಮಸ್ಯೆ ಇದ್ರೂ ಅಗೇನ್ ಹಿಂದೆ ಇದ್ದಂತಹ ಒಂದು ಪಾಸಿಟಿವ್ ವೈಬ್ಸೇ ಅಲ್ಲಿ ಸಿಗಬೇಕು ಅನ್ನೋ ಕಾರಣಕ್ಕೆ ವಿಶೇಷವಾಗಿರುತ್ತೆ ಎಲ್ಲ ಪೂಜೆಗಳು ಕೂಡ. ಸೊ ಬೀದರ್ನ ಖಾನಾಪುರದಲ್ಲಿ ಚಿತ್ರಣವನ್ನ ನೋಡ್ತಾ ಇದ್ದೀರಿ. ಹಾಗೆ ಶಿವಮೊಗ್ಗದಲ್ಲಿ ನೋಡಿದ್ವಿ, ತುಮಕೂರಿನಲ್ಲಿ ನೋಡಿದ್ವಿ, ಬೆಂಗಳೂರಲ್ಲೂ ಕೂಡ ಗಮನಿಸಿದ್ವಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಗ್ರಹಣಗಳು ಆಗ್ಬೇಕಾದ್ರೆ ನಾವು ನೋಡಿ ಡಿಬೇಟ್ ಎಲ್ಲ ಮಾಡ್ಬೇಕಾದ್ರೆ ಕೇಳ್ತಾ ಇದ್ವಿ, ನಮ್ಮಲ್ಲಿ ಗೋಚರ ಆಗುತ್ತೆ ಅಂತ ಜ್ಯೋತಿಷಿಗಳು ಫಸ್ಟ್ ಕೇಳ್ತಾರೆ. ನಮ್ಮಲ್ಲಿ ಗೋಚರ ಆದ್ರೆ ಆಚರಣೆಗಳು ಹೇಗೆ, ಗೋಚರ ಆಗಿಲ್ಲ ಅಂದ್ರೆ ಆಚರಣೆಗಳು ಹೇಗೆ ಅಂತ. ಬಟ್ ಇವತ್ತಿನದು ಬಹಳ ವಿಶೇಷವಾದ್ದು ಅಂಡ್ ಲಾಂಗ್ ಟರ್ಮ್ ಇರುತ್ತೆ. ಜೊತೆಗೆ ವಿಶ್ವದ 700 ಕೋಟಿಗೂ ಹೆಚ್ಚಿನ ಜನ ಇದಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಗ್ರಹಣಕ್ಕೆ. ಓಕೆ, ಇಷ್ಟೊತ್ತು ನಾವು ದೇಗುಲಗಳಲ್ಲಿ ಹೇಗಿದೆ
ಆಚಾರ ವಿಚಾರ ಅಂತ ನೋಡ್ತಾ ಇದ್ವಿ. ಈಗ ಅಗೇನ್ ವಿಜ್ಞಾನ ಲೋಕಕ್ಕೆ ನಾವು ಕಾಲಿಡೋಣ. ಈ ವಿಸ್ಮಯವನ್ನ ವಿಜ್ಞಾನಿಗಳು ಹೇಗ್ ನೋಡ್ತಾರೆ ಅನ್ನುವಂಥದ್ದನ್ನ ಗಮನಿಸೋಣ. ಅಶೋಕ್ ಅವ್ರ ನನ್ನ ಜೊತೆ ಲೈವಿಗೆ ಜಾಯ್ನ್ ಆಗಿದ್ದಾರೆ, ಭೂಗೋಳದ ಶಾಸ್ತ್ರಜ್ಞರು. ಸರ್ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಕೇಳಿಸ್ತಾ ಇದೆ ಮೇಡಮ್. ಸರ್, ಈ ಸಲದ ಚಂದ್ರಗ್ರಹಣ ಬಹಳ ವಿಶೇಷ ಅಂತಾರೆ, ಬಿಕಾಸ್ ತುಂಬಾ ಲಾಂಗ್ ಟರ್ಮ್ ಇದೆ ಮತ್ತೆ ಎಲ್ಲಾ ಕಡೆ ಗೋಚರ ಆಗ್ತಾ ಇದೆ ಅಂತ. ನಿಮ್ಮ ಫಸ್ಟ್ ಒಪಿನಿಯನ್ ಸರ್ ಇದಕ್ಕೆ? ಹೌದು, ಇದು ಜಾಗ್ರಫಿಕಲಿ ಸ್ಪೀಕಿಂಗ್ ಸುಮಾರಷ್ಟು ಜಾಗ್ರಫಿಕಲ್ ಏರಿಯಾ ಇದ್ದ ಕವರ್ ಆಗ್ತಾ ಇದೆ ಈ ಸಾರಿ. ಆಮೇಲೆ ಸುಮಾರು 82 ನಿಮಿಷಗಳ ಕಾಲ ಇದರೊಂದು ಏನು ಪರಿಡೆ ಇರುತ್ತೆ. ಹೀಗಾಗಿ ಸುಮಾರು ತಾವು ಹೇಳ್ತಾ ಇದ್ದ ಹಾಗೆ 6 ಬಿಲಿಯನ್ ಪಾಪ್ಯುಲೇಷನ್ ಇದನ್ನ ನೋಡೋದಕ್ಕೆ ಸಾಧ್ಯತೆ ಇದೆ. ಸುಮಾರು ಅಂದ್ರೆ ಹೈಯೆಸ್ಟ್ ಪಾಪ್ಯುಲೇಟೆಡ್ ಏರಿಯಾಸ್ ಅಂದ್ರೆ ಏಷ್ಯಾ, ಸೌತ್ ಏಷಿಯಾ, ಸೌತ್ ಈಸ್ಟ್ ಏಷಿಯಾ, ಆಮೇಲೆ ಈ ಆಸ್ಟ್ರೇಲಿಯಾ, ಇಂಡಿಯಾ ಹಿಡ್ಕೊಂಡು ಪಾಕಿಸ್ತಾನ ಹಿಡ್ಕೊಂಡು ಆಲ್ ಇಂಡಿಯನ್ ಸಬ್ ಕಾಂಟಿನೆಂಟ್, ಆಮೇಲೆ ಆಫ್ರಿಕನ್ ಕಾಂಟಿನೆಂಟ್ಸ್, ಆಲ್ ಕಂಟ್ರೀಸ್ ಇನ್ ಆಫ್ರಿಕಾ. ಸೊ ಇದೆಲ್ಲ ಹೊರತುಪಡಿಸಿ ಇವನ್ ಇಂಡಿಯನ್ ಓಷನ್ ದಲ್ಲಿ ಬರ್ತಕ್ಕಂಥ ಐಲ್ಯಾಂಡ್, ಆಸ್ಟ್ರೇಲಿಯಾ, ಇವೆಲ್ಲವುಗಳ ಕಡೆಗೆ ಇದು ಗ್ರಹಣ ಆಗ್ತಾ ಇರೋದ್ರಿಂದ ಇದೊಂದು ವಿಶೇಷವಾಗಿದೆ. ಮತ್ತೆ ಇದು ಒಂದು ರೆಡ್ಡಿಶ್ ಕಲರ್ ಏನು ಬರುತ್ತಲ್ಲ, ಇದು ನೀವು ರಕ್ತ ಚಂದನ ಅಂತ ಹೇಳ್ತಾ ಇದ್ದೀರಿ, ಅದು ಕೂಡ ಇದರ ಒಂದು ವಿಶೇಷತೆ. ಯಾಕೆ ಅಂತಂದ್ರೆ ಗ್ರಹಣಗಳು ಫುಲ್ ಮೂನ್ ಇದ್ದಾಗನೇ ಅವು ಅಷ್ಟೊಂದು ತುಂಬಾ ಏನು ನೋಡೋದಕ್ಕೆ ಚಂದ ಎಲ್ಲರಿಗೂ ಕೂಡ. ಹೀಗಾಗಿ ಲಕ್ಷಾಂತರ ಜನ ನೋಡೋದಕ್ಕೆ ಕಾತರದಿಂದ ಇರ್ತಾರೆ. ಜೊತೆಗೆ ವಿಜ್ಞಾನಿಗಳಿಗೂ ಕೂಡ ಇದೊಂದು ಒಳ್ಳೆ ಒಂದು ಅವಕಾಶ, ಅಧ್ಯಯನಕ್ಕೊಂದು ಒಳ್ಳೆ ಅವಕಾಶ, ಪ್ಲಾಟ್ಫಾರ್ಮ್ ಅಂತೀರಿ ಸರ್ ಇವತ್ತಿನ ಗ್ರಹಣ? ಖಂಡಿತವಾಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಇಷ್ಟೊತ್ತು ಮಾತಾಡೋದಕ್ಕೆ. ಓಕೆ, ಅದೇ ವಿಜ್ಞಾನ ವರ್ಸಸ್ ಜ್ಯೋತಿಷ್ಯ ಅಂತ ಹೋದಾಗ ಅಧ್ಯಯನಕ್ಕೆ ಒಂದು ಪ್ರಾಶಸ್ತ್ಯವಾದಂತಹ ದಿನ ಅಂತ ವಿಜ್ಞಾನಿಗಳು ಇದನ್ನ ಕನ್ಸಿಡರ್ ಮಾಡಿದ್ರೆ, ಆ ದೇವರಿಗೆ ಗ್ರಹಣ ಬಿಡಲ್ಲ, ಗ್ರಹಕ್ಕೆ ಗ್ರಹಣ ಬಿಡಲ್ಲ, ಇನ್ನು ಜನರಿಗೆ ಬಿಡುತ್ತಾ, ಇದು ಅಶುಭ ಅಂತ ಜ್ಯೋತಿಷ್ಯ ವಲಯ ಕೂಡ ಹೇಳ್ತಾ ಇದೆ. ಎನಿವೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಗ್ರಹಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತೀವಿ. ಇದು ಈ ಸಲದ್ದು ಬಹಳ ವಿಶೇಷವಾದಂತಹ ಗ್ರಹಣ. ತುಂಬಾ ದೀರ್ಘ ಸಮಯ ಈ ಗ್ರಹಣ ಗೋಚರ ಆಗುತ್ತೆ. ಚಂದ್ರ, ಈ ಶ್ವೇತವರ್ಣದ ಚಂದ್ರ ತನ್ನ ಬಣ್ಣವನ್ನ ಬದಲಾಯಿಸ್ತಾನೆ. ಅದಕ್ಕೆ ವಿಜ್ಞಾನ ಲೋಕ ಬೇರೆಯದ್ದೇ ಆದಂತಹ ಕಾರಣಗಳನ್ನ ಕೊಡ್ಬೋದು. ಈ ಶಾಡೋ ಅಲ್ಲಿಗೆ ಬೀಳುತ್ತೆ, ಹಾಗಾಗಿ ಬಣ್ಣ ಆಗುತ್ತೆ, ತಾಮ್ರದ ಬಣ್ಣ ಬದಲಾಗುತ್ತೆ ಅಂತ.